ಹನುಮ ನಮ್ಮ ದೇವರು ಅಂತಾರೆ. ಅವ್ರಿಗೆ ಹೆಂಗ್ ದೇವರು, ನಮಗೂ ಕೂಡ ದೇವ್ರೇನೆ. ಸರ್ಕಾರಿ ಜಾಗದಲ್ಲಿ ಬೇರೆ ಧ್ವಜ ಹಾರಿಸಬಾರ್ದು ಅಂತಿದೆ. ಕನ್ನಡ ಬಾವುಟ, ರಾಷ್ಟ್ರ ಧ್ವಜ ಹಾರಿಸ್ಬೋದು, ಆದರೆ ಬೇರೆ ಧ್ವಜವನ್ನ ಹಾರಿಸಬಾರ್ದು ಅಂತಿದೆ ಸರ್ಕಾರಿ ಜಾಗದಲ್ಲಿ. ನಾವೆಲ್ಲ ಸರ್ಕಾರಿ ಆಸ್ತಿಯನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹನುಮ ಧ್ವಜ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಹನುಮ ನಮಗೆಲ್ಲರಿಗೂ ಕೂಡ ದೇವರು. ಯಾರೂ ಅದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಾಗಲಿ ನಡ್ಕೊಳ್ಳೋದಾಗಲಿ ನಾವ್ಯಾರೂ ಮಾಡೋದಿಲ್ಲ. ಅವ್ರಿಗೆ ಹೆಂಗೆ ದೇವರು ಅಂತ ಇದೆಯೋ ನಮಗೂ ಹಾಗೆ ದೇವರು ಅಂತ ಇದೆ. ಆದರೆ ಕಾನೂನು ಈ ದೇಶದಲ್ಲಿ ಇದೆಯಲ್ಲ, ಎಲ್ಲರಿಗೂ ಒಂದೇ ಅಲ್ವಾ? ಆ ಕಾನೂನನ್ನು ಪಾಲಿಸ್ಬೇಕಪ್ಪ ಅಂತ. ಸರ್ಕಾರಿ ಜಾಗದಲ್ಲಿ ಹೋಗಿ ನಾವು ಧಾರ್ಮಿಕ ವಿಚಾರದಲ್ಲಿ ಧ್ವಜ ಹಾಕಿದರೆ ಬೇರೆಯವರು ಆಗಲೇ ಕೇಳಿದ್ದಾರೆ. ಬೇರೆಯವರು ಅದೇ ಊರಲ್ಲಿ ನಮಗೆ ಅಂಬೇಡ್ಕರ್ದು ಹಾಕ್ತೀವಿ ಮತ್ತು ಬೇರೆದು ಧ್ವಜ ಹಾಕ್ತೀವಿ, ಆಮೇಲೆ ಅವರು ಇನ್ಯಾರೋ ಹೋಗಿ ನಾವು ಬೇರೆ ಧ್ವಜ ಹಾಕ್ತೀವಿ ಅಂತೆಲ್ಲ ಕೇಳಿದ್ದಾರೆ. ಈಗ ನಾವು ಒಂದು ಸರ್ಕಾರ ಆಗಿ ಏನು ಮಾಡ್ಬೋದು ಹೇಳಿ? ಒಂದು ಶಾಂತಿ ಕಾಪಾಡ್ಕೊಂಡು ಹೋಗ್ರಪ್ಪ. ಅದನ್ನು ನೀವು ನಿಮ್ಮ ಜಾಗದಲ್ಲಿ ಹನುಮ ಧ್ವಜ ಆಗೋದಕ್ಕೆ ಯಾರೂ ತಡೆಯೋದಿಲ್ಲ. ಈಗ ದೇವಸ್ಥಾನದಲ್ಲಿ ಹಾಕ್ತೀವಿ, ಯಾರು ತಡೀತಾರೆ? ಅಥವಾ ನಮ್ಮ ಮನೆ ಮೇಲೆ ಹಾಕ್ಕೊಳ್ತೀವಿ, ಯಾರು ತಡೀತಾರೆ? ಅದು ಬಿಟ್ಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ ಹನುಮ ಧ್ವಜ ದಂಗಲ್ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಕ್ ಪ್ರಹಾರವನ್ನ ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿಯ ಈ ಕೌಂಟರ್ಗೆ ಟಕ್ಕರ್ ಕೊಡ್ತಾ ಇದೆ ಕಾಂಗ್ರೆಸ್. ಯಾವ ರೀತಿ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸಮಾವೇಶವನ್ನ ಮಾಡೋದಕ್ಕೆ ಅಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿರುವುದು. ಜೆಡಿಎಸ್ ಬಿಜೆಪಿಗೆ ಸೆಡ್ಡು ಹೊಡೆಯೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಇವತ್ತು ಮಂಡ್ಯದಲ್ಲಿ ಫಲಾನುಭವಿಗಳ ಸಮಾವೇಶ ಇದೆ. ಈ ಒಂದು ಸಮಾವೇಶಕ್ಕೆ 15,000ಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತಹ ಪ್ಲಾನ್ ಇದೆ. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯುತ್ತೆ. ಚೆಲುವರಾಯಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಏನ್ ಮಾತನಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಅಧ್ಯಕ್ಷರೇ, ನಿಮಗೆಲ್ಲ ಬಹುಶಃ ಕಳೆದ 27 ಮಧ್ಯಾಹ್ನದ ನಂತರ ಅಥವಾ 27 ಸಾಯಂಕಾಲದ ನಂತರ ನಡೆದಂಥ ಕೆರಗೋಡಿನ ಒಂದು ಪಂಚಾಯಿತಿ ಒಂದು ವ್ಯಾಪ್ತಿನಲ್ಲಿ ಈ ಧ್ವಜದ ವಿಚಾರದಲ್ಲಿ ನಡೆದಂಥ ಎಲ್ಲ ವಿಚಾರ ನಿಮಗಾಗಲೇ ಗೊತ್ತಿದೆ. ದುರಾದೃಷ್ಟ, ನಮ್ಮ ದೇಶ ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸ್ವತಂತ್ರವನ್ನು ತಂದುಕೊಟ್ರು. ನಂತರ ನೆಹರು ಪ್ರಧಾನಿಯಾದಾಗ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ಒಂದು ಪ್ರಪಂಚನೇ ಒಪ್ಪುವಂಥ ಒಂದು ಸಂವಿಧಾನವನ್ನು ಕೊಟ್ಟರು. ನಾವೆಲ್ಲರೂ ದೇಶದ ವಿಚಾರ ಬಂದಾಗ, ಸಂವಿಧಾನ ವಿಚಾರ ಬಂದಾಗ ಏನೇ ರಾಜಕಾರಣ ಮಾಡಿದ್ರೂ, ಯಾವುದೇ ಧರ್ಮದ ಚರ್ಚೆ ಆದ್ರೂ ಅಲ್ಟಿಮೇಟ್ಲಿ ಮೊದಲನೇ ಸ್ಥಾನವನ್ನು ಸಂವಿಧಾನಕ್ಕೆ ಮತ್ತು ದೇಶದ ಒಂದು ಪ್ರಜಾಪ್ರಭುತ್ವದ ಅಡಿನಲ್ಲಿ ಏನು ನಮ್ಮ ದೇಶವನ್ನು ಹಿರಿಯರು ಕಟ್ಟಿಕೊಟ್ಟಿದ್ದಾರೆ ಆ ಒಂದು ಇದಕ್ಕೆ ನಮ್ಮ ಮೊದಲನೇ ಆದ್ಯತೆಯನ್ನು ನಾವು ಇಡೀ ರಾಷ್ಟ್ರದ ಪ್ರತಿಯೊಬ್ಬ ಜನರು ಸಹ ಇವತ್ತು ನಾವು ಈ ಒಂದು ವಿಚಾರದಲ್ಲಿ ನಮ್ಮೆಲ್ಲರದು ಒಂದೇ ವಾಯ್ಸ್ ಇರುತ್ತೆ. ದಿನನಿತ್ಯ ಬದುಕಿನಲ್ಲೋ ಅಥವಾ ನಮ್ಮ ವ್ಯಾಪಾರದಲ್ಲೋ ನಮ್ಮ ರಾಜಕೀಯ ದಿನಗಳಲ್ಲೋ ನಾವು ಹೊರಗಡೆ ಏನೇ ಮಾಡ್ಕೋಬೋದು, ಆದರೆ ರಾಷ್ಟ್ರಧ್ವಜ ಸಂವಿಧಾನ ವಿಚಾರ ಬಂದಾಗ ನಾವು ಯಾರೂ ಸಹ ಇಲ್ಲಿವರೆಗೆ ಒಂದು ಹೆಜ್ಜೆನೂ ದುಡುಕಿಲ್ಲ, ವ್ಯತ್ಯಾಸವಾಗಿ ಯಾವುದೇ ನಾಯಕರು ನಡ್ಕೊಂಡಿಲ್ಲ. ನನಗೇನು ಭಾಳ ನೋವಾಗೋದು ಅಂದರೆ, ಈ ಜಿಲ್ಲೆಯ ಜನರ ಋಣ ಇರ್ತಕ್ಕಂಥವ್ರು,
ಈ ಜಿಲ್ಲೆಯ ಜನರು ಅವರಿಗೆ ಅವರ ಸ್ವಂತ ಜಿಲ್ಲೆಗಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ದರು. ಈ ಜಿಲ್ಲೆಯ ಜನರು ಅವರಿಗೆ ನಮ್ಮ ಜಿಲ್ಲೆಯವರಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ ಈ ಇಶ್ಯೂನ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ, ನನಗೆ ಇದು ಭಾಳ ನೋವಿನ ಸಂಗತಿ. 2018ರಲ್ಲಿ ನಮ್ಮನ್ನೆಲ್ಲ ತಿರಸ್ಕರಿಸಿ ಕುಮಾರಸ್ವಾಮಿಯವರ ನಾಯಕತ್ವಕ್ಕೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ 8 ಸಹ ಗೆಲ್ಲಿಸ್ಕೊಟ್ರು. 3 ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನೂ ಕೊಟ್ಟರು. 11 ಜನ ಜನಪ್ರತಿನಿಧಿಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡಲಿಕ್ಕೆ ಈ ಜಿಲ್ಲೆ ಜನರ ಆಶೀರ್ವಾದ ಬಹುಶಃ ಕಾರಣ ಅನ್ನೋದನ್ನು ಅವರು ಮರ್ತಿದ್ದಾರೆ ಅಂತ ಕಾಣುತ್ತೆ. ಅವರು ಇವತ್ತೇನು ಒಂದು ಬಾವುಟದ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದಾರೆ, ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಏನೆಲ್ಲ ಜನರ ನೆಮ್ಮದಿನ ಕೆಡಿಸ್ಲಿಕ್ಕೆ ಬಂದಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು. ಯಾಕೆ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದು ಹೊಸ ಶುಗರ್ ಫ್ಯಾಕ್ಟ್ರಿಗೆ 100 ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ಮಾಡಲಿಲ್ಲ? ಯಾಕೆ ಈ ಜಿಲ್ಲೆಯ ಯಾವುದಾದ್ರೂ ಶಾಶ್ವತವಾದಂಥದ್ದು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಂಡು ಸರ್ಕಾರ ಮಂಜೂರಾತಿಯನ್ನು ತಂದು ಈ ಜಿಲ್ಲೆಯ 11 ಜನನ್ನು ಕೂರಿಸ್ಕೊಂಡು ನಾನಿವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಮಂಡ್ಯ ಜಿಲ್ಲೆ, ನಾನು ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ ಅನ್ನೋ ಒಂದು ಪ್ರಕಟಣೆ ಮಾಡಿ ಒಂದು ಶಂಕುಸ್ಥಾಪನೆಯನ್ನು ಮಾಡಿ 14 ತಿಂಗಳಲ್ಲಿ ಬಿಟ್ಟೋಗಿದರೆ ಮುಂದಿನ ಬರ್ತಕ್ಕಂಥ ಯಾವುದೇ ಸರ್ಕಾರಗಳು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡ್ತಿದ್ದೋ, ಆದರೆ ಆ ಹೆಸರು ನಿಮಗೆ ಬತ್ತಿತ್ತು, ನೀವು ಬರಲಿಲ್ಲ. ನೀವು ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನು ಹೇಳೋದು ಬಿಟ್ಟು ಇದು ಈ ಜಿಲ್ಲೆ ಈ ರಾಷ್ಟ್ರದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥ ಅನೇಕರು ಅವರ ಸತ್ಯಾಗ್ರಹ ಸೌಧ ಇವತ್ತೂ ಸಹ ನೆನಪಿನಲ್ಲಿದೆ. ರಾಷ್ಟ್ರಧ್ವಜವನ್ನು ಅವತ್ತು ತಿರುಮಲೇಗೌಡ ಅಂತೇಳಿ ಒಬ್ಬರು ಜಮೀನನ್ನು ಬಿಟ್ಕೊಟ್ಟು ಈ ಧ್ವಜಾರೋಹಣವನ್ನು ಮಾಡಲಿಕ್ಕೆ ಏನು ಶಿವಪುರದಲ್ಲಿ ಅವಕಾಶವನ್ನು ಮಾಡಿದ್ರು. ಅಂಥ ನೆಲದಲ್ಲಿ ಇವತ್ತು ಈ ಧರ್ಮವನ್ನು ಉಪಯೋಗಿಸಿ ಯಾವುದೇ ಧರ್ಮಕ್ಕೆ ನಿಖರವಾದಂಥ ಇಂಥದ್ದೇ ಫ್ಲ್ಯಾಗ್ ಅಥವಾ ಇಂಥದ್ದೇ ಬಾವುಟ ಇಂಥದ್ದೇ ಕಲರ್ ಅಂತ ಇಲ್ಲ. ಇಂಥ ಒಂದು ವಿಚಾರವನ್ನು ಇವತ್ತು ಈ ಜಿಲ್ಲೆ ಒಳಗಡೆ ನಮ್ಮ ಪೂರ್ಣ ಪ್ರಮಾಣದ ಕುವೆಂಪು ಅವ್ರನ್ನ ನಾವು ಪ್ರತಿ ಮನೆಯಲ್ಲಿ ಪ್ರತಿ ವ್ಯಕ್ತಿ ಗೌರವಿಸ್ತಕ್ಕಂಥ ಜಿಲ್ಲೆ ಇದು. ಅವರ ತತ್ವ ಸಿದ್ಧಾಂತಗಳನ್ನು ಇವತ್ತು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ಮಂಡ್ಯ ಜಿಲ್ಲೆ. ಅಂಥ ಒಂದು ಜಿಲ್ಲೆ ಒಳಗಡೆ ಇಷ್ಟೊಂದು ನಿಮಗೆ ಈ ಜಿಲ್ಲೆಯ ಜನರ ಬಗ್ಗೆ, ಈ ಜಿಲ್ಲೆಯ ನೆಮ್ಮದಿ ಇರ್ತಕ್ಕಂಥದ್ರ ಬಗ್ಗೆ ನಿಮಗೆ ಏನಕ್ಕೆ ದ್ವೇಷ, ಏನಕ್ಕೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ?
ನನ್ನ ಮೇಲೆ ದ್ವೇಷ ಇರ್ಬೋದು, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಯಾರೋ 3-4 ಜನ ಮೇಲೆ ದ್ವೇಷ ಇರ್ಬೋದು. ಈ ಜಿಲ್ಲೆ ಜನ ನಿಮ್ಮನ್ನು ಏನು ಮಾಡಿದ್ದಾರೆ? ಈ ಜಿಲ್ಲೆ ಜನಕ್ಕೆ ಏನು ನಿಮ್ಮ ಶಾಶ್ವತವಾದಂಥ ಕೊಡುಗೆ? ಒಂದು ರಸ್ತೆ ಮಾಡೋದೋ, ಒಂದು ಚರಂಡಿ ಮಾಡೋದೋ, ಒಂದು ಕಾಲುವೆ ಮಾಡೋದೋ ಮುಖ್ಯ ಅಲ್ಲ. ಶಾಶ್ವತವಾದಂಥ ಕೊಡುಗೆ ಏನು ನಿಮ್ಮದು? ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲ ಸರ್ಕಾರಗಳು ನಿರಂತರವಾಗಿ ಸರ್ಕಾರ ಬಂದಾಗ ಒಂದು ಯೋಜನೆ ಕೊಡ್ತಕ್ಕಂಥದ್ದು, ಒಂದು ಅಭಿವೃದ್ಧಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಹಜವಾದಂಥದ್ದು. ಆದರೆ ಈ ಜಿಲ್ಲೆ ನಿಮಗೆ ಅರ್ಪಿಸ್ಕೊಂಡಿತ್ತಲ್ಲ, ಈ ಜಿಲ್ಲೆ ಜನ ನಿಮ್ಮನ್ನು ಗೌರವಿಸಿದ್ರಲ್ಲ, ಅದಕ್ಕೆ ನಿಮ್ಮ ಪರ್ಯಾಯವಾಗಿ ಏನು ಮಾಡಿದ್ರಿ ಅನ್ನೋದನ್ನು ನೀವೆಲ್ಲರೂ ಮರೆತು, ನಮ್ಮಲ್ಲಿ ಬಹುಶಃ BM ಶ್ರೀಕಂಠಯ್ಯನವ್ರು ಇರ್ಬೋದು, HL ನಾಗೇಗೌಡರು ಇರ್ಬೋದು, ಪೂತಿ ನರಸಿಂಹಾಚಾರ್ಯ ಇರ್ಬೋದು, ಬೆಸಗರಳ್ಳಿ ರಾಮಣ್ಣ ಇರ್ಬೋದು, ಸೊ ಅನೇಕರು, HL ಕೇಶವಮೂರ್ತಿ ಇರ್ಬೋದು, ಈ ರೀತಿ ಸಾಕಷ್ಟು ಜನ ಸಾಹಿತಿಗಳು ಕುವೆಂಪುರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಪ್ರಪಂಚ ರಾಷ್ಟ್ರ ಒಪ್ಪುವಂಥ ಕವಿಯ ತತ್ವವನ್ನು, ಸಿದ್ಧಾಂತವನ್ನು ಮೆರೆದಂಥವರು ನಮ್ಮ ಜಿಲ್ಲೆಯ ಜನ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಬದುಕು ಸ್ವಲ್ಪ ವ್ಯತ್ಯಾಸ ಆದ್ರೂ ಸ್ವಾಭಿಮಾನ ಮತ್ತು ಗೌರವ ವಿಚಾರದಲ್ಲಿ ಈ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೀನಿ, ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಪಕ್ಷ ಜನತಾ ದಳ, ಜನತಾ ಪರಿವಾರ, ಜಯಪ್ರಕಾಶ್ ನಾರಾಯಣ ಅವರು ಉದ್ಭವ ಮಾಡಿದಂಥ ಪಕ್ಷ ಕರ್ನಾಟಕದಲ್ಲಿ ನಿನ್ನೆಗೆ ಅಂತಿಮಗೊಳಿಸ್ಬಿಟ್ಟಿದ್ದೀರ. ಅದಕ್ಕೆ ದೇವೇಗೌಡರು, ಹೆಗಡೆಯವರು, ಬೊಮ್ಮಾಯಿಯವರು, ಜಯೇಶ್ ಪಟೇಲ್ರು, ಅನೇಕ ಸಾವಿರಾರು ಜನ ಈ ಪಕ್ಷವನ್ನು ಪ್ರಾದೇಶಿಕ ಪಕ್ಷವ ಕಟ್ಟಿ ಉಳಿಸಿ ಬೆಳೆಸಿ ಬಂದರು. ನಿನ್ನೆ ಕೇಸರಿ ಶಾಲನ್ನು ಹಾಕ್ಕೊಂಡು ಅಂತಿಮವಾಗಿ ಬಹುಶಃ ನೀವು ಈ ಪಕ್ಷದ ಒಂದು ಅಂತಿಮ ಯಾತ್ರೆಗೆ ತಿಲಾಂಜಲಿಯನ್ನು ತಾವು ಎಳೆದಿದ್ದೀರ. ನೀವು ಬಹುಶಃ ಸೇರ್ಪಡೆ ಆಗಿದ್ರೂ ಜನತಾ ಪರಿವಾರದವ್ರಿಗೆ, ಜನತಾ ಪರಿವಾರವನ್ನು ಪ್ರಾರಂಭ ಮಾಡಿದವ್ರಿಗೆ, ಜನತಾ ದಳವನ್ನು ಕಟ್ತವ್ರಿಗೆ ನೋವಾಗ್ತಿರ್ಲಿವನು. ಸೇರ್ಪಡೆ ಆಗಿಬಿಟ್ಟಿದ್ರೆ, BJPಗೆ ಸೇರ್ಪಡೆ ಆಗಿದ್ದರೆ ಯಾರೋ ಒಬ್ಬರು ಪುಣ್ಯಾತ್ಮರು ಇದನ್ನು ಮುಂದುವರ್ಸ್ಕೊಂಡು ಹೋಗೋರು, ಅಥವಾ ಇದನ್ನು ಮುಂದುವರ್ಸ್ಕೊಂಡು ಹೋಗದೇ ಇದ್ರೂ ಆ ಹಿರಿಯವರಿಗೆ ಆತ್ಮಕ್ಕೆ ಇಷ್ಟು ನೋವನ್ನು ಆಗ್ತಿರ್ಲಿಲ್ಲ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ನಿಮ್ಮ ರಾಜಕೀಯ ಕಟ್ಟಲಿಕ್ಕೋಸ್ಕರ, ಒಂದು ದೇಶದ ಒಂದು ಬದಲಾವಣೆ ತರಲಿಕ್ಕೆ ಜಯಪ್ರಕಾಶ್ ನಾರಾಯಣವರ ಏನು ಹೋರಾಟ ಇತ್ತು, ಆ ಒಂದು ಈ ನಿನ್ನೆ ಮಂಡ್ಯ ಜಿಲ್ಲೆನಲ್ಲಿ ಇಲ್ಲಿವರೆಗೆ ಕಾಂಗ್ರೆಸ್ JDS ಇತ್ತು, BJP ಇತ್ತು, ಆದರೆ ಗಣನೀಯವಾದಂಥ ಮಟ್ಟದಲ್ಲಿರಲಿಲ್ಲ. ಇವತ್ತು ಸಂಪೂರ್ಣವಾಗಿ ಇವತ್ತು ಹಸಿರು ಸಾಲಾಕೊಂಡು ಹೋರಾಟ ಮಾಡ್ತಿದ್ರಿ ದೇವೇಗೌಡರ ನಾಯಕತ್ವದಲ್ಲಿ. ರೈತರ ವಿಚಾರ ಬಂದಾಗ, ಕಾವೇರಿ ವಿಚಾರ ಬಂದಾಗ ರೈತರ ಪರ ನಿಲ್ತಿದ್ರಿ. ಇವತ್ತು ರಾಷ್ಟ್ರಧ್ವಜದ ವಿರುದ್ಧ ನಿಂತಿದ್ದೀರ. ನಿಮಗೆ ನಿಮ್ಮ ಬೇಡಿಕೆ ಏನು? ರಾಷ್ಟ್ರಧ್ವಜವನ್ನು ಕೆಳಗಿಳಿಸ್ಬೇಕಾ? ನನಗೆ ನೀವು ಸ್ಪಷ್ಟತೆಯನ್ನು ಕೊಡಬೇಕು. ಕೆರಗೋಡಲ್ಲಿರ್ತಕ್ಕಂಥದ್ದು ನಾವು ಯಾವುದೋ ಒಂದು ನಮಗೆ ಬೇಕಾದಂಥ ಧರ್ಮದ ಬಾವುಟವನ್ನು ನಾವು ಆರಿಸಿಲ್ಲ. ಸರ್ಕಾರ, ಜಿಲ್ಲಾ ಆಡಳಿತ ಕಾನೂನುಬದ್ಧವಾಗಿ ಏನನ್ನು ಮಾಡಬೇಕೋ ಅದನ್ನು ಮಾಡಿದೆ. ನಿಮ್ಮ ಹೋರಾಟ ಯಾವುದು ವಿರುದ್ಧ ಇದೆ?